ಫಸ್ಟ್ಲಿ ಎಲ್ರಿಗೂ ಐ ಆಮ್ ಸೋ ಸಾರಿ ಗೈಸ್, ನಾನು ತುಂಬಾ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ನಡೆದಿರೋಂಥದ್ದು ಜುಲೈ 20th ಸಂಡೇ. ಸೊ ಸಂಡೇ ದಿನ ನಮ್ಮ ಮಮ್ಮಿ ಸಿಬ್ಲಿಂಗ್ಸ್ 4 ಜನ, ಅವ್ರು ಎಲ್ಲರೂ ವಿತ್ ಫ್ಯಾಮಿಲೀಸ್ ನಾವೆಲ್ಲರೂ ಹಿಂದೂಪುರಲ್ಲಿ ಒಂದು ಚಿಕ್ಕಮ್ಮ ಮನೇಲಿ ಮೀಟ್ ಆಗಿದ್ವಿ. ಅಲ್ಲಿಂದ ನಾವು ಮಡಗ್ಸಿರಾ ಅನ್ನೋ ಊರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಸೊ ಮಾರ್ನಿಂಗ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 8 o'clock ನಾವು ಹಿಂದೂಪುರಿಂದ ಮಡಗ್ಸಿರಾಗೆ ಬಸ್ಸಲ್ಲಿ ಹೊರಟ್ವಿ. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಯೂಶಲಿ ಹಿಂದೂಪುರ್ ಯಾವಾಗೂ ಬಿಸಿಲಿರುತ್ತೆ, ಬಟ್ ಅವತ್ ಮಳೆ ಬಂದು ವೆದರ್ ಅಂತೂ ಸಖತ್ತಾಗಿತ್ತು. ಆ ಬೆಟ್ಟ ಗುಡ್ಡ ಎಲ್ಲ ನೋಡ್ತಾ ಪಲ್ಯೂಷನ್ ಅನ್ನೋದೇ ಇರ್ಲಿಲ್ಲ ಗೈಸ್, ನಂಬ್ತಿರೋ ಇಲ್ವೋ, ಎಷ್ಟು ಪ್ಯೂರ್ ಏರ್ ಗೊತ್ತಾ. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಸೊ ನಾವ್ ಎಲ್ಲ ಎಲ್ಲಿ ಹೋದ್ವಿ, ಏನ್ ಮಾಡಿದ್ವಿ ಎಲ್ಲ ನೋಡೋಣ ಬನ್ನಿ. Few moments later. ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿರೋದು ನೀಲಕಂಠಪುರಮಲ್ಲಿರುವಂಥ ದೇವಸ್ಥಾನಕ್ಕೆ. ಇವತ್ತು ಆ್ಯಕ್ಚುಲಿ ಸಂಡೇ, ಆಷಾಢ ಮಾಸ, ಕೃತಿಕಾ ನಕ್ಷತ್ರ 3 ಸೇರಿರೋವಂಥ ದಿನ. ಸರಸ್ವತಿ ದೇವಿಗೆ ಪೂಜೆ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಒಳ್ಳೇದಂತೆ. ಸೊ ನನ್ನ ಮಗ ಚೆನ್ನಾಗಿ ಓದಲಿ, ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ಹೋಗೋಣ. ಮಡಗ್ಸಿರಾನಲ್ಲಿ ಇಳಿದು ಅಲ್ಲಿಂದ ನಾವು ಒಂದು ಆಟೋ ಮಾಡ್ಕೊಂಡು ನೀಲಕಂಠಪುರಮಲ್ಲಿ ಇರುವಂತ ಸರಸ್ವತಿ ದೇವಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆನೆ ರೈಟ್ ಸೈಡ್ ಅಲ್ಲಿ ನಮಗೆ ಕೌಂಟರ್ ಕಾಣಿಸುತ್ತೆ. ತುಂಬಾ ಸೇವೆಗಳನ್ನ ನಾವಿಲ್ಲಿ ದೇವರಿಗೆ ಸಲ್ಲಿಸ್ಬೋದು. ನಾವ್ ಯಾವ ಸೇವೆ ಮಾಡ್ಬೇಕು ಅನ್ಕೊಳ್ತಾ ಇದೀವೋ ಆ ಸೇವೆನ ಹೇಳಿ ಅದಕ್ಕೆ ತಕ್ಕಂತ ಚಾರ್ಜಸ್ ನಾವು ಪೇ ಮಾಡಿ ನಮ್ಮ ಗೋತ್ರ ಅನ್ನೋದನ್ನ ಹೇಳ್ಕೊಂಡ್ರೆ ರೆಸಿಪ್ಟ್ ಕೊಡ್ತಾರೆ. ಅದನ್ನ ತಗೊಂಡೋಗಿ ನಾವು ಪೂಜೆನ ಮಾಡಿಸ್ಕೊಳ್ಬೋದು. ಇಲ್ಲೂ ಸಹ ಅಷ್ಟೇ ತುಂಬಾನೇ ಕಾಮ್ ಆಗಿತ್ತು, ತುಂಬಾನೇ ಪ್ಲೆಸೆಂಟ್ ಆಗಿತ್ತು ಅಂಡ್ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಲ್ ಓವರ್ ದ ದೇವಸ್ಥಾನ ನಮಗ್ ಫೀಲ್ ಆಯ್ತು. ಅಂಡ್ ಇಲ್ಲಿರೋ ಅಷ್ಟೊತ್ತು ನಮ್ಗೇನೋ ಒಂದು ಪೇಂಟಿಂಗ್ ನೋಡ್ತಾ ಇದೀವೇನೋ ಅನ್ನೋ ತರಾನೇ ಇತ್ತು. ದೇವಸ್ಥಾನ ರೀಸೆಂಟ್ಲಿ ಪೇಂಟ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಅಂಡ್ ನಮ್ಗೆ ಅಲ್ಲಿರೋಂಥ ಲೋಕಲ್ ಲೈಟ್ಸ್ ಅಂಡ್ ಪೂಜಾರಿ ಎಲ್ಲ ಹೇಳಿದೇನಪ್ಪಾ ಅಂದ್ರೆ ಡೇ ಟೈಮ್ಗಿಂತ ನೈಟ್ ಟೈಮ್ ಅಲ್ಲಿ ಅಥವಾ ಈವ್ನಿಂಗ್ಸ್ ಅಲ್ಲಿ ಬಂದ್ರೆ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾವ್ ಎಲ್ರು ಕುಂಕುಮಾರ್ಚನೆ ಸೇವೆನ ತಗೊಂಡಿದ್ವಿ. ಯೂಶಲಿ ಎಲ್ಲಾ ಕಡೆ ಕುಂಕುಮಾರ್ಚನೆ ಅಂದ್ರೆ ಪೂಜಾರಿಗಳೇ ಕುಂಕುಮಾರ್ಚನೆ ಮಾಡ್ಬಿಟ್ಟು ದೇವಿಗೆ ನಮಗೆ ಕುಂಕುಮ ಕೊಡ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ನಮ್ ಕೈಯಲ್ಲೇ ಕುಂಕುಮಾರ್ಚನೆಯನ್ನ ಮಾಡಿಸ್ತಾರೆ. ಅಂಡ್ ಇದು ಮೂಲ ದೇವರು ಸರಸ್ವತಿ ಹೌದು, ಬಟ್ ಈ ದೇವಸ್ಥಾನಕ್ಕೆ ಬಂದ್ರೆ ನಾವ್ ಎಲ್ಲಾ ದೇವರುಗಳ ದರ್ಶನನೂ ಇಲ್ಲಿ ಪಡಿಬಹುದು. ಅಲ್ಲಿ ಟಚ್ ಮಾಡಿ. ಅಂಡ್ ಇಲ್ಲಿ ಪಂಚಮುಖಿ ಆಂಜನೇಯ ದೇವರ ದರ್ಶನ ಸಹ ಆಗುತ್ತೆ. ಯೂಶಲಿ ನಾವು ಪಂಚಮುಖಿ ಆಂಜನೇಯ ಅಂದ್ರೆ ಲೈಕ್ ಹಾರಿಜೆಂಟಲಿ 5 ಮುಖಗಳನ್ನ ನೋಡ್ತೀವಿ, ಬಟ್ ಇಲ್ಲಿ ಹಾಗಿಲ್ಲ. ಮುಂದೆಯಿಂದ 4 ಮುಖಗಳ ದರ್ಶನ ಆಗುತ್ತೆ ಅಂಡ್ ಹಿಂದೆಯಿಂದ ನಾವು 1 ಮುಖದ ದರ್ಶನ ಪಡಿಬೇಕಾಗುತ್ತೆ. ಅಂಡ್ ಇದು ಯೂಶಲಿ ಪಂಚಮುಖಿ ಅಂದ್ರೆ 5 ಲೈಕ್ ಆನಿಮಲ್ಸ್ ಫೇಸಸ್ ಇರುತ್ತೆ, ಬಟ್ ಇಲ್ಲಿ ಬರೀ 3 ಮಾತ್ರನೇ ಆನಿಮಲ್ ಫೇಸಸ್ ಇದೆ ಅಂಡ್ 2 ನಾರ್ಮಲ್ ದೇವ್ರ ಫೇಸ್ ಇದೆ. ಇದು ನಂಗೆ ತುಂಬಾ ಡಿಫ್ರೆಂಟ್ ಆಗಿ ಅನ್ನಿಸ್ತು. ಎಲ್ಲ ದೇವ್ರ ದರ್ಶನ ನಮಗ್ ತುಂಬಾ ಚೆನ್ನಾಗಾಯ್ತು. ದೇವಸ್ಥಾನ ತುಂಬಾ ವಿಸ್ತಾರವಾಗಿದೆ ಗೈಸ್. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂಡ್ ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ, ಲೈಕ್ ಡ್ರಿಂಕಿಂಗ್ ವಾಟರ್ ಆಗ್ಲಿ, ವಾಶ್ರೂಮ್ ಆಗ್ಲಿ, ಪ್ಲೇ ಏರಿಯಾ ಸಹ ಇತ್ತು. ಅಲ್ಲೂ ಸಹ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಏನಪ್ಪಾ ಟ್ವಿಸ್ಟ್ ಅಂದ್ರೆ ಲೈಕ್ ನಾನು ನನ್ನ ಕಸಿನ್ಸ್ ಎಲ್ಲ ಸ್ವಲ್ಪ ದೊಡ್ಡವರಾಗಿದ್ದೀವಿ. ಈ ಸಲ ಪೇರೆಂಟ್ಸ್ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಎವ್ರಿ ಇಯರ್ ಉಗಾದಿಗೆ ನಮ್ ಪೇರೆಂಟ್ಸ್ ಚಿಕ್ಕವ್ರು ಇರುವಾಗ ಅವ್ರ ತಂದೆ ಮನೆ ಎದುರುಗಡೆ ಉಯ್ಯಾಲೆ ಕಟ್ಕೊಡ್ತಿದ್ರಂತೆ, ತೂಗ್ತಿದ್ರಂತೆ. ಸೊ ಅವ್ರ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲರೂ ಅವ್ರ ನೆನಪಿಸ್ಕೊಂಡು ಈಗ ಮತ್ತೆ ಉಯ್ಯಾಲೆ ತೂಗಿದ್ರು ಅಂಡ್ ಅವ್ರ ಮಕ್ಕಳು ಅವ್ರನ್ನ ತೂಗ್ತಿದ್ರು. ಅದು ತುಂಬಾ ಖುಷಿಯಾದ ವಿಚಾರ. ಆಟಾಡಿ ಎಲ್ಲ ಸುಸ್ತಾಯ್ತು, ದೇವ್ರ ಪೂಜೆ ಆಯ್ತು, ಪೇಟ್ಕ ಪೂಜಾ ಮುಗಿಸ್ಬೇಕಲ್ವಾ. ಸೊ ಅಲ್ಲೇ ದೇವಸ್ಥಾನದ ಹತ್ರನೇ ನಾವೆಲ್ಲ ಕುತ್ಕೊಂಡು ತಿಂಡಿ ಮಾಡ್ಕೊಂಡ್ವಿ. ಮನೆಯಿಂದಾನೇ ಅಮ್ಮಂದಿರು ಎಲ್ಲರೂ ಸೇರಿ ಇಡ್ಲಿ ಚಟ್ನಿ ಎಲ್ಲ ಮಾಡ್ಕೊಂಡ್ ಬಂದಿದ್ರು. ಸೊ ಅಲ್ಲೇ ಕುತ್ಕೊಂಡು ತಿಂದ್ವಿ. ಕೋತಿಗಳು ಸಾಲದು ಅಂತ ಇನ್ನೊಂದು 2 ಕೋತಿಗಳು ಆಡ್ ಆಗಿದ್ದಾರೆ. ಹುಣ್ಸೆ ಹಣ್ಣು ಕಿತ್ಕೊಂತ ಇದ್ದಾರೆ. ಸಿಕ್ತಾ? ತೋರ್ಸು ತೋರ್ಸು ಯಶವಂತ್. ಅಷ್ಟೇನಾ ಸಿಕ್ಕ? ಎಲ್ಲರೂ ಆಡತ್ತೆ.
ನಮ್ ಎಲ್ರಿಗೂ ಈ ಎಳೆ ಹುಣಸೆ ಹಣ್ಣು ಎಳೆ ಚಿಗುರು ಅಂದ್ರೆ ತುಂಬಾ ಇಷ್ಟ. ಎಲ್ರು ಕಿತ್ತಾಡ್ಕೊಂಡ್ ತಿಂದ್ವಿ. ఓ చింత చిగురా ఎట్లా పీకట్లేదు గుడ్ జాబ్ గైస్ కౌంటర్ నువ్వు 1 2 3 చెప్పుకుంటా ఆ 2 వచ్చింది 3 వచ్చింది నంబర్స్ చూసుకుంటా కౌంట్ చేస్తా చెప్పుకునేది షార్ప్నర్ వావ్ సో మెనీ గిఫ్ట్స్ బేబీకి పజల్ హాట్ హౌస్ ನಮ್ ಚಿಕ್ಕಮ್ಮ ಎಷ್ಟೊಂದ್ ಟಾಯ್ಸ್ ತಂದ್ಕೊಟ್ಟಿದ್ರು, ಎಲ್ಲಾ ಪಜಲ್ ಗೇಮ್ಸ್. ನನ್ ಮಗ ಅಂತೂ ಫುಲ್ ಹ್ಯಾಪಿ. ಅವ್ರು ತಂದಿದ್ದ ಟಾಯ್ಸ್ ಅಲ್ಲಿ ಒಂದು ಪ್ಲಾಸ್ಟಿಕ್ ಸ್ನೇಕ್ ಇತ್ತು. ಅದರಿಂದ ನಾವೆಲ್ಲ ಫುಲ್ ಹ್ಯಾಪಿ. ಬಿಕಾಸ್ ನಾವ್ ಅದನ್ನ ಯಾರ ಮೇಲಾದ್ರೂ ಹಾಕಿ ಪ್ರ್ಯಾಂಕ್ ಮಾಡೋಣ ಅನ್ಕೊಳ್ತಿದ್ವಿ. ಅವಾಗ ನನ್ ತಮ್ಮ, ಅಕ್ಕ ನಾನು ಆಟೋ ಡ್ರೈವರ್ ಮೇಲೆ ಹಾಕ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅಂಕಲ್ ಮೇಲೆ ತಗೊಂಡೋಗಿ ಹಾಕ್ದ. ಏನ್ ಟ್ಯಾಲೆಂಟೆಡ್ ಅಂಕಲ್ ನೋಡಿ ಇವ್ರು. అంకల్ రియాక్ట్ చేయండి అంకల్ నేను వీడియో తీస్తాను అంకల్ ಏನು రియాక్ట్ Few moments later. ವೆಲ್ಕಮ್ ಟು ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಆಕ್ಚುಲಿ ಪ್ಲಾನ್ ಇದ್ದಿದ್ ಬರೀ ಸರಸ್ವತಿ ದೇವಿ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬರ್ಬೇಕು ಅಂತ. ಬಟ್ ಎಲ್ರು ಸೇರಿದೀವಿ, ಚೆನ್ನಾಗಿದೆ, ಎಲ್ಲಾದ್ರೂ ಹೋಗೋಣ ಅನ್ಕೊಂಡ್ವಿ. ಅಕ್ಕಪಕ್ಕ ದೇವಸ್ಥಾನ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಸೊ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಗೈಸ್. ದೇವ್ರ ಆ ಮೂರ್ತಿ ನೋಡ್ತಾ ಇದ್ರೆ ತಿರುಪತಿಯಲ್ಲಿ ದೇವ್ರ ಮುಂದೆ ಕುತ್ಕೊಂಡಿದ್ದೀನೇನೋ ಅನ್ನೋ ಫೀಲಿಂಗ್ ನನಗ್ ಬಂತು. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ರತ್ನಗಿರಿ ಕೊಲ್ಲಾಪುರಮ್ಮ ದೇವಸ್ಥಾನಕ್ ಹೋದ್ವಿ. ಗೊತ್ತಲ್ವಾ ಅಮ್ಮಂದಿರು ರೂಲ್ಸ್ ರೆಗ್ಯುಲೇಷನ್ಸ್. ಆಷಾಢ ಮಾಸ ಅಮ್ಮನ ದರ್ಶನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಇಲ್ಗೂ ಕರ್ಕೊಂಡ್ ಹೋದ್ರು. ಅದಾದ್ಮೇಲೆ ಒಂದು ಆಂಜನೇಯನ್ ದೇವಸ್ಥಾನಕ್ ಹೋದ್ವಿ. ನಾವ್ ಚಿಕ್ಕವ್ರಿರುವಾಗ ನಮ್ಮಮ್ಮ ಒಂದ್ ಅರ್ಕೆ ಉಟ್ಕೊಂಡಿದ್ರಂತೆ. ನಾವ್ ಚಿಕ್ಕವ್ರಿರುವಾಗ ಇಲ್ಲಿಗೆಲ್ಲ ಬರ್ತಿದ್ವಂತೆ, ನಮಗ್ ನೆನಪಿಲ್ಲ. ಬಟ್ ಅದು ಸಹ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಆಕ್ಚುಲಿ ಸ್ವಲ್ಪ ಹೊತ್ತು ಮಳೆ ಬಂತು ಅಂತ ಅಲ್ಲೇ ಸ್ಟಕ್ ಆದ್ವಿ ಆಟೋಲಿ. ಮತ್ತೆ ದಾರಿ ಮಿಸ್ ಆದ್ವಿ. ತುಂಬಾ ಕಷ್ಟಪಟ್ಟು ಈ ದೇವಸ್ಥಾನಕ್ ರೀಚ್ ಆದ್ವಿ. ಸುತ್ತಲೂ ಫೀಲ್ಸ್ ಇತ್ತು. ಈ ಜೋಳ ಬೆಳೆ ಹಾಕಿದ್ರು. ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ನಾವೆಲ್ಲ ವಾಕ್ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ಇಲ್ಲಿ. ಹಲೋ ಗೈಸ್, ವಿ ಕೇಮ್ ಫಾರ್ ಎ ವಾಕ್ ಇನ್ ದ ಫೀಲ್ಡ್ಸ್. ಹಾ, ಕಾಣಿಸ್ತಿದ್ದೀರಾ? ಈ ಕ್ಲಿಪ್ ನೋಡಿನೇ ನಿಮಗೆ ಗೊತ್ತಾಗಿರ್ಬೋದು ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫುಲ್ ಗ್ರೀನರಿ, ಪ್ಯೂರ್ ಏರ್, ನೋ ಪೊಲ್ಯೂಷನ್, ನೋ ಟ್ರಾಫಿಕ್, ನೋ ಡಿಸ್ಟರ್ಬೆನ್ಸ್. ವಿ ಎಂಜಾಯ್ಡ್ ಇಟ್ ಗೈಸ್. వచ్చిండే టెంపుల్కి తింటాండే స్నాక్స్. ಅವಾಗ ಸ್ನಾಕ್ಸು ಜಂಕು ಎಲ್ಲ ಅಲೋಡ್ ಇದೆ ಗೈಸ್. ಇಟ್ಸ್ ಓಕೆ. ಫುಡ್ ಇಲ್ದೇ ಇರೋ ಎಂಜಾಯ್ಮೆಂಟ್ ಏನಿದೆ ಹೇಳಿ? ಹೆಲ್ತ್ ಇಂಪಾರ್ಟೆಂಟೇ, ಬಟ್ ಅವಾಗ ಚೀಟ್ ಮಾಡ್ಬೋದು. ಇಟ್ಸ್ ಓಕೆ. థ్యాంక్ యూ. నా ఛానల్కి ఏం చెప్తారు మీరు? సబ్స్క్రైబ్ ಮಾಡ್ಕೊಳ್ಳಿ అని చెప్పండి. ಸರ್ಪ್ರೈಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಕಲ್. One eternity later. ಸೊ ರೆಸ್ಟ್ ತಗೊಂಡ್ಮೇಲೆ ಸಂಜೆ ವಿಡಿ ರೋಡ್ಗೆ ಹೋಗಿದ್ವಿ. ನಮ್ಮ ಬೆಂಗಳೂರು ಅವ್ರಿಗೆ ವಿ ಪುರಂ ಫುಡ್ ಸ್ಟ್ರೀಟ್ ಹೇಗೋ ಹಿಂದೂಪುರ ಅವ್ರಿಗೆ ವಿಡಿ ರೋಡ್ ಹಾಗಂತೆ. ಸೊ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ಫಸ್ಟ್ ನಾವು ಹೋಗಿದ್ದು ಸುಖಸಾಗರ್ ಅನ್ನೋ ಚಾಟ್ ಸೆಂಟರ್ಗೆ. ನೈಸಾ? ನಾನು ಟೇಸ್ಟ್ ಮಾಡ್ತೀನಿ ಗೈಸ್. ಟೇಸ್ಟ್ ನಿಜವಾಗ್ಲೂನೆ ತುಂಬಾ ಚೆನ್ನಾಗಿತ್ತು. ಮಸಾಲ್ ಪುರಿ ಆಗ್ಲಿ ಪಾನಿಪುರಿ ಆಗ್ಲಿ. ಇವ್ರು ಸ್ಟಾಲ್ ಓಪನ್ ಮಾಡೋದೇ 4 o'clock ಅಂತೆ. ನಾವು ಹೋಗಿದ್ದ ಅರೌಂಡ್ 6:45 7ಗೆಲ್ಲ ಖಾಲಿ ಆಗೋಗಿತ್ತು ಗೈಸ್. ನಾವೇ ಲಾಸ್ಟ್ ಪ್ಲೇಟ್ ತಿಂದಿದ್ದು. ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ. ಇದೇ ಶಾಪಲ್ಲಿ ನೆಕ್ಸ್ಟ್ ಐಟಮ್ ರೆಡಿ. ಪಾನಿಪುರಿ ನಾನೇ ಫಸ್ಟ್ ಟ್ರೈ ಮಾಡೋದು.
ನಾವು ನೆಕ್ಸ್ಟ್ ಬಂದಿದ್ದು ತೆನಾಲಿ ಮುಂತ ಮಸಾಲ. ಇಲ್ಲಿ ಮುಂತ ಮಸಾಲ ತಗೊಂಡಿದ್ವಿ. ಮಸಾಲ ಈಸ್ ಲೈಕ್ ಮೆಣಸಿನ್ಕಾಯಿ ಬಜ್ಜಿಗೆ ಒಳಗಡೆ ಸ್ಟಫಿಂಗ್ ಎಲ್ಲ ಹಾಕ್ಕೊಡ್ತಾರೆ. ಇದು ಆಕ್ಚುಲಿ ಸ್ಟಾಲ್ ನೋಡಕ್ಕೂ ತುಂಬಾ ನೀಟಾಗಿತ್ತು, ಸೀಟಿಂಗ್ ಎಲ್ಲ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ನಾನು ಡಯಟ್ ಅಲ್ಲಿ ಇದ್ದೀನಲ್ವಾ, ಸೊ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಜಸ್ಟ್ ಟೇಸ್ಟ್ ಮಾಡಿದ್ದೀನಿ ಅಷ್ಟೇ ಗೈಸ್. ಅವರಿಬ್ಬರೇ ಎಲ್ಲ ತಿಂದಿತ್ತು. ಅದಾದ್ಮೇಲೆ ನಾವು ಒಂದು ವ್ಯಾಫಲ್ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ಲೈಕ್ ಹಿಂದೂಪುರಲ್ಲಿ ವ್ಯಾಫಲ್ ಹೇಗಿರುತ್ತೆ ನೋಡ್ಬೇಕು ಅಂತ ನಂಗೆ ಅನ್ನಿಸ್ತು. ಟ್ರೈ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಬಟ್ ಸೈಜ್ ವೈಸ್ ಅಲ್ಲಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಟ್ ಶೇಪ್ ಚೇಂಜ್ ಆಗಿದೆ ಹೊರತು ಸೈಜ್ ಐ ಮೀನ್ ಲೈಕ್ ಕ್ವಾಂಟಿಟಿ ಏನು ಚೇಂಜ್ ಆಗಿರೋ ಥರ ನನ್ಗೆ ಅನ್ನಿಸ್ಲಿಲ್ಲ. ಆ್ಯಂಡ್ ಆಲ್ಸೋ ಇವರು ಬ್ಯಾಂಗ್ಳೂರಿಂದಾನೇ ಬಂದು ಅಲ್ಲಿ ವ್ಯಾಫಲ್ ಸೇಲ್ ಮಾಡ್ತಿರೋದಂತೆ. ಲೈಕ್ ಅವ್ರು ಟ್ರೈನ್ ಆಗಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನನಗೆ ಟೇಸ್ಟ್ ವೈಸ್ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದು ಕೈಗೆ ಇಸ್ಕೊಂಡಿದ ತಕ್ಷಣ ಜೋರ್ ಮಳೆ ಶುರು ಆಯಿತು. ಆ್ಯಂಡ್ ಇದು ಓಪನ್ ಪ್ಲೇಸಲ್ಲಿ ಇದ್ದಿದ್ದು, ಲೈಕ್ ಸ್ಟ್ರೀಟ್ ಸೈಡ್ ಇದ್ದಿದ್ದು. ಸೊ ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿ ಓಡಬೇಕಾಯಿತು. ತಗೊಂಡೆ ತಿನ್ನೋಣ ಅಂತ ವೇಟ್ ಮಾಡಿದೆ. ಬರೀ ಸುಳ್ಳು ಗೈಸ್. ಮಳೇಲಿ ಹೋಗಕ್ಕೆ ಓದಾಡ್ತಾ ಇದ್ರೆ ಇವನು ಇಲ್ಲಿ ಫೋಟೋ ತಗೊಂಡು ಸ್ನ್ಯಾಪ್ ಆಗ್ತಾ ಇದ್ದಾನೆ guys. ವಿಡಿಯೋ ಇಲ್ಲ ಗೈಸ್, ಬರೀ ಸುಳ್ಳು. ಫೋನ್ ಇಲ್ಲ, ಇಟ್ಸ್ ರೈನಿಂಗ್. ಓ ಪ್ಲೀಸ್. ನಡಿ ಬೇಗ. ನಿಮ್ಮಲ್ಲಿ ಎಷ್ಟು ಜನ ಸ್ನ್ಯಾಪಲ್ಲಿ ಸ್ಟ್ರೀಕ್ ಮೇಂಟೈನ್ ಮಾಡ್ತಾ ಇದ್ದೀರಾ? ನಂಗೆ ಕಮೆಂಟ್ ಸೆಕ್ಷನಲ್ಲಿ ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ನಾಳೆ ಅಲ್ಲಿ ವ್ಲಾಗ್ ಮಾಡ್ತಿದ್ದೀವಿ. ವಿವಿಡಿ ರೋಡಲ್ಲಿ ತಿಂಡಿ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಆಪೋಸಿಟಲ್ಲಿ ಬರೋ ಗಾಡಿ ಲೈಟ್ ಬೆಳಕಲ್ಲಿ ಹಾ. ನಮ್ಮ ಮುಖಗಳು ತೋರಿಸ್ಕೊಂಡು ಜೋರಾಗಿ ಬರ್ತಾ ಇದೆ. One eternity later. ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಆಕ್ಚುಲಿ ಹಿಂದೂಪುರ್ ನಿಯರ್ ಬೈ ಇರೋದು. ಸೊ ಎಲ್ಲರೂ ಸಂಜೆನೆ ಮನೆಗಳಿಗೂ ಹೊರಟ್ರು. ನಾವು ಮಾತ್ರ ಅಲ್ಲೇ ಒಬ್ರು ಮನೇಲಿ ಸ್ಟೇ ಮಾಡಿದ್ವಿ. ಬಿಕಾಸ್ ತುಂಬಾ ಮಳೆ ಇತ್ತು ಆ್ಯಂಡ್ ಆಲ್ಸೋ ನಮಗೆ ಟ್ರೈನ್ ಮಿಸ್ ಆಯಿತು. ಸೊ ಬೆಳಗ್ಗೆ ಟ್ರೈನ್ಗೆ ಅಂತ ಬಂದ್ವಿ. ಇಲ್ಲಿ ನೋಡಿ, ಒಂದೇ ಟ್ರ್ಯಾಕಲ್ಲಿ 2 ಟ್ರೈನ್ ಇದೆ. ಎಕ್ಸೈಟ್ಮೆಂಟ್ ಎಲ್ಲ ಶಾಕು ಆಯಿತು ನಮಗೆ ಆಕ್ಚುಲಿ. ಆಲ್ಸೋ ನಮಗೆ ಸ್ಟೇ ಮಾಡೋ ಪ್ಲಾನೂ ಇರಲಿಲ್ಲ. ಅದ್ರ ಜೊತೆಗೆ ನನ್ನ ಬಟ್ಟೆ ಮಳೆಲೆಲ್ಲ ನೆಂದೋಯ್ತು. ಸೊ ನಾನು ನಮ್ಮ ಅಣ್ಣನ ಟೀ ಶರ್ಟ್ ಕದ್ಬಿಟ್ಟೆ. ನೀವೆಷ್ಟು ಜನ ಈಗ ನಿಮ್ಮ ಅಣ್ಣನ ಬಟ್ಟೆ ಕದೀತೀರಾ? ಕಮೆಂಟ್ ಮಾಡಿ. ಆ್ಯಂಡ್ ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ. ಬ್ಯಾಕ್ ಟು ನಾರ್ಮಲ್ ರೊಟೀನ್. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ